ಕುಲ್ದೀಪ್ ಯಾದವ್ ಸ್ಪಿನ್ಗೆ ವೆಸ್ಟ್ ಇಂಡೀಸ್ ಬ್ಯಾಟ್ಸ್ಮನ್ಗಳು ತಬ್ಬಿಬ್ಬಾಗುವುದಂತೂ ಫಿಕ್ಸ್ ಆಗಿದೆ. ಹೌದು, ವೆಸ್ಟ್ ಇಂಡೀಸ್ನ ಎರಡನೇ ಟೆಸ್ಟ್ನ ಎರಡನೇ ಇನ್ನಿಂಗ್ಸ್ನಲ್ಲೂ ಕುಲ್ದೀಪ್ ಯಾದವ್ ಸ್ಪಿನ್ ಮೋಡಿಗೆ ವೆಸ್ಟ್ ಇಂಡೀಸ್ ಬ್ಯಾಟರ್ಗಳು ಪೆವಿಲಿಯನ್ ಕಡ ಮುಖ ಮಾಡಿದ್ರು. ಹೌದು ವೀಕ್ಷಕರೇ, ಭಾರತದ ಬೌಲಿಂಗ್ ದಾಳಿಗೆ ವೆಸ್ಟ್ ಇಂಡೀಸ್ ಎರಡನೇ ಇನ್ನಿಂಗ್ಸ್ನಲ್ಲೂ ಆಲ್ಔಟ್ ಆಗಿದೆ. ಹೌದು, ಬೂಮ್ರಾ, ಸಿರಾಜ್ ಹಾಗೂ ಕುಲ್ದೀಪ್ ಅವರ ಭರ್ಜರಿ ಬೌಲಿಂಗ್ನಿಂದ ವೆಸ್ಟ್ ಇಂಡೀಸ್ ಫಾಲೋ-ಆನ್ ಭೀತಿಯಲ್ಲೂ ಆಲ್ಔಟ್ ಆಗಿ ಟೀಂ ಇಂಡಿಯಾಗೆ ಕೇವಲ 121 ರನ್ ಟಾರ್ಗೆಟ್ ನೀಡಿ ಮುಖಭಂಗ ಅನುಭವಿಸಿದೆ. ಬೂಮ್ರಾಗೆ ಇವತ್ತು ಕೊನೆಯಲ್ಲಿ 3 ವಿಕೆಟ್ ಕಬಳಿಸುವ ಚಾನ್ಸ್ ಸಿಕ್ತು. ಆದರೆ ಮತ್ತೆ ಫಸ್ಟ್ ಇನ್ನಿಂಗ್ಸ್ನಲ್ಲಿ ಮಿಂಚಿದ್ದ ಕುಲ್ದೀಪ್ ಯಾದವ್ಗೆ ಎರಡನೇ ಇನ್ನಿಂಗ್ಸ್ನಲ್ಲೂ ವೆಸ್ಟ್ ಇಂಡೀಸ್ ಬ್ಯಾಟ್ಸ್ಮನ್ಗಳು ಕುಲ್ದೀಪ್ ಸ್ಪಿನ್ ಬೌಲಿಂಗ್ ಅನ್ನ ರೀಡ್ ಮಾಡುವಲ್ಲಿ ಫೇಲ್ ಆಗಿದ್ದಾರೆ ಅಂತಾನೆ ಹೇಳ್ಬೇಕು. ಅಷ್ಟೊಂದು ವರ್ಸ್ಟ್ ಆಗಿ ಆಡಿದ್ದಾರೆ ವೆಸ್ಟ್ ಇಂಡೀಸ್ ಅವರು. ಹೌದು, ಬೂಮ್ರಾ ಅವರು ವಿಕೆಟ್ ಅಂತೂ ಕೊನೆಯಲ್ಲಿ ತೆಗೆದು ತಮ್ಮ ಖೋಟಾಗೆ 3 ವಿಕೆಟ್ ಕಬಳಿಸಿದರು. ಇನ್ನು ಇದರ ಜೊತೆಗೆ ಮೊದಲ ಅಪ್ಪರ್ ಬ್ಯಾಟ್ಸ್ಮನ್ಗಳ ವಿಕೆಟ್ ಅನ್ನ ಪಡೆದಿದ್ದು ಮೊಹಮ್ಮದ್ ಸಿರಾಜ್ ಅವರು 2 ವಿಕೆಟ್ ಕಬಳಿಸಿ ಮಿಂಚಿದ್ದರು. ಒಟ್ಟಾರೆ ಈ ಪಂದ್ಯದಲ್ಲಿ ಕುಲ್ದೀಪ್ ಅವರ ಚೈನಾಮನ್ ಸ್ಪಿನ್ ಮೋಡಿ ವೆಸ್ಟ್ ಇಂಡೀಸ್ಗಂತೂ ಬಾಯಿ ಮೇಲೆ ಬೆರಳು ಇಡೋ ರೀತಿ ಆಗಿದೆ. ಆದರೆ ಬೂಮ್ರಾ ಅವರಿಂದ ತುಂಬಾನೇ ಎಕ್ಸ್ಪೆಕ್ಟೇಷನ್ ಇತ್ತು, ಬಟ್ ಕೊನೆಯಲ್ಲಿ ವಿಕೆಟ್ ಸಿಕ್ತು. ಇನ್ನು ಸಿರಾಜ್ ಅವರು ಆಗ ಈಗ ಅನ್ನೋ ಹಾಗೆ 2 ವಿಕೆಟ್ ಕಬಳಿಸಿ ಸುಮ್ಮನೆ ಆಗಿಬಿಟ್ಟರು. ಕೊನೆಗೆ ವೆಸ್ಟ್ ಇಂಡೀಸ್ 390 ರನ್ ಬಾರಿಸಿ ಆಲ್ಔಟ್ ಆಗಿಬಿಡ್ತು. ಕೊನೆಗೆ ಟೀಂ ಇಂಡಿಯಾಗೆ ಟಾರ್ಗೆಟ್ ನೀಡಿದ್ದು ಕೇವಲ 121 ರನ್. ಈ ಟಾರ್ಗೆಟ್ ಅನ್ನು ಚೇಸ್ ಮಾಡಲು ಬಂದಂತಹ ನಮ್ಮ ಭಾರತದ ಓಪನರ್ ಜೈಸ್ವಾಲ್ ಹಾಗೂ ಕೆಎಲ್ ರಾಹುಲ್ ಕಣಕ್ಕಿಳಿದರು. ಆದರೆ ಯಶಸ್ವಿ ಜೈಸ್ವಾಲ್ 2 4 ಬಾರಿಸಿ ವಿಕೆಟ್ ಅನ್ನ ಒಪ್ಪಿಸಿದರು. ತದನಂತರ ಕೆಎಲ್ ರಾಹುಲ್ ಅವರು ತಮ್ಮ ತಾಳ್ಮೆಯ ಬ್ಯಾಟಿಂಗ್ ಇಂದ ಅಜೇಯ 25 ರನ್ ಬಾರಿಸಿ ನಾಟ್ಔಟ್ ಆಗಿ ಮುಂದಿನ ದಿನ ಮುನ್ನುಗ್ಗಿ ರನ್ ಹೊಡೆಯಲು ಇನ್ನೂ ನಾಟ್ಔಟ್ ಆಗಿ ಉಳಿದಿದ್ದಾರೆ. ಕೆಎಲ್ ರಾಹುಲ್ಗೆ ಸಾಥ್ ಕೊಡ್ತಾ ಇರೋದು ಸಾಯಿ ಸುದರ್ಶನ್. ಭಾರತ 1 ವಿಕೆಟ್ ಕಳೆದುಕೊಂಡು 63 ರನ್ ಬಾರಿಸಿದೆ. ಕೆಎಲ್ ರಾಹುಲ್ ಅವರು ಇನ್ನೂ ಅಜೇಯರಾಗಿ ಉಳಿದಿದ್ದಾರೆ. ಸಾಯಿ ಸುದರ್ಶನ್ ಕೂಡ ನಾಟ್ಔಟ್ ಆಗಿ 30 ರನ್ ಬಾರಿಸಿದ್ದಾರೆ. ಇನ್ನು ಟೀಂ ಇಂಡಿಯಾದ ಎರಡನೇ ಟೆಸ್ಟ್ ಗೆಲುವಿಗಾಗಿ ಕೇವಲ 58 ರನ್ ಮಾತ್ರ ಬೇಕಾಗಿದೆ. ಸೊ ವೀಕ್ಷಕರೇ, ನಾಳೆ 5ನೇ ದಿನದಲ್ಲಿ ಮೊದಲನೇ ಸೆಷನ್ನಲ್ಲಿ ಭಾರತ ಬೇಗನೆ ಇನ್ನಿಂಗ್ಸ್ ಮುಗಿಸಿ ಗೆಲುವನ್ನ ಸಾಧಿಸುತ್ತದೆ. ಸೊ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಯಾರ ಪ್ರದರ್ಶನ ಉತ್ತಮವಾಗಿತ್ತು ಎಂದು ಕಾಮೆಂಟ್ ಮಾಡಿ. ಒಟ್ಟಾರೆ ವೆಸ್ಟ್ ಇಂಡೀಸ್ ಟೀಂ ಇಂಡಿಯಾ ವಿರುದ್ಧ ಟಫ್ ಫೈಟ್ ಕೊಡುವಲ್ಲಿ ವಿಫಲವಾಗಿದೆ. ಅದು ಬೌಲಿಂಗ್ ನಲ್ಲೇ ಆಗ್ಲಿ ಬ್ಯಾಟಿಂಗ್ ನಲ್ಲೇ ಆಗ್ಲಿ ಯಾವುದಕ್ಕೂ ಕಾಂಪಿಟೇಷನ್ ಇಲ್ಲದೆ ಟೀಂ ಇಂಡಿಯಾ ಸರಳವಾಗಿ ತಮ್ಮ ಸರಣಿ ಜಯವನ್ನ ಗಳಿಸುವಲ್ಲಿ ಯಶಸ್ವಿಯಾಗಿದೆ. ಸೊ ಇದಿಷ್ಟು ಇಂದಿನ ಪ್ರಮುಖ ಸುದ್ದಿ. ಮತ್ತೊಂದು ಹೊಸ ಸುದ್ದಿಯೊಂದಿಗೆ ಸಿಗೋಣ.